ಕೇಸಲ್ಲಿ ಇದೀಗ ಕಳ್ಳರು ಲಾಕ್ ಆಗಿದ್ದಾರೆ. ಅದರಲ್ಲೂ ಕೂಡ ಡಿಎಂಕೆ ಶಾಸಕರ ಸಂಬಂಧಿ ಇವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾರು ಕಳ್ಳರು? ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಲ್ಯಾಪ್ಟಾಪ್ ಕಳ್ಳರ ಬಂಧನ ಆಗಿದೆ. ತಮಿಳುನಾಡಿನ ಡಿಎಂಕೆ ಶಾಸಕರ ಸಂಬಂಧಿ ಗೌತಮ್ ಇದೀಗ ಅರೆಸ್ಟ್ ಆಗಿದ್ದಾರೆ. ತಮಿಳುನಾಡಿನ ಶಂಕರಪುರ ಕ್ಷೇತ್ರದ ಶಾಸಕರು ಟಿ ಉದಯ್ ಸೂರ್ಯನ್ ಹಾಗೂ ಇದೀಗ ಆರೋಪಿ ಗೌತಮ್ ತಾಯಿ ಶಿಕ್ಷಕಿ ಸಹೋದರ ಡಿಎಂಕೆ ಶಾಸಕ. ಬಂಧಿತರಿಂದ 40 ಲಕ್ಷ ಮೌಲ್ಯದ 48 ಲ್ಯಾಪ್ಟಾಪ್ಗಳು ಇದೀಗ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಇನ್ನು ಗೌತಮ್ ಬಂಧನಕ್ಕಾಗಿ ತಮಿಳುನಾಡಿಗೆ ಹೋಗಿದ್ದಂತ ಪೊಲೀಸರು ಡಿಎಂಕೆ ಶಾಸಕರ ಬೆಂಬಲಿಗರಿಂದ ಇದೀಗ ಪೊಲೀಸರಿಗೆ ಅಡ್ಡಿಯಾಗಿತ್ತು. ಫೈನಲ್ ಇದೀಗ ಲಾಕ್ ಆಗಿದ್ದಾರೆ. ತಮಿಳುನಾಡಿನ ಶಂಕರಪುರ ಕ್ಷೇತ್ರದ ಶಾಸಕ ಟಿ ಉದಯ್ ಸೂರ್ಯನ್ ಅವರ ಸಂಬಂಧಿಕರು. ಗೌತಮ್ ಕೂಡ ಶಾಸಕರ ಸಂಬಂಧಿಯಾಗಿದ್ದಾರೆ. ಇನ್ನು ಗೌತಮ್ ಅವರ ತಾಯಿ ಶಿಕ್ಷಕಿ, ಸಹೋದರರ ಡಿಕೆಎಂ ಶಾಸಕ. ಇದೀಗ ಇಬ್ಬರೂ ಕಳ್ಳರು ಕೂಡ ಲಾಕ್ ಆಗಿರುವಂಥದ್ದು. ಲ್ಯಾಪ್ಟಾಪ್ ಕಳ್ಳತನ ಕೇಸಲ್ಲಿ ಪೊಲೀಸರು ತಮಿಳುನಾಡುವರೆಗೂ ಹೋಗಿದ್ರು. ಈ ಒಂದು ಕೇಸನ್ನು ಬೆನ್ನತ್ತಿ ಇದೀಗ ಫೈನಲಿ ಕಳ್ಳರು ಲಾಕ್ ಆಗಿದ್ದಾರೆ. ಲ್ಯಾಪ್ಟಾಪ್ ಕಳ್ಳತನ ಕೇಸ್ನಲ್ಲಿ ಇದೀಗ ಡಿಎಂಕೆ ಶಾಸಕರ ಸಂಬಂಧಿಗಳು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ರೀತಿಯಾಗಿ ಪೊಲೀಸರಿಗೆ ಈ ಒಂದು ಕಳ್ಳರನ್ನ ಅರೆಸ್ಟ್ ಮಾಡಲಿಕ್ಕೆ ಇದೇ ಅಡ್ಡಿ ಆಗ್ತಾ ಇತ್ತು. ಇದೀಗ ಫೈನಲಿ ತಮಿಳುನಾಡುವರೆಗೂ ಹೋಗಿದ್ದಾರೆ ಪೊಲೀಸರು. ಇವ್ರನ್ನ ಹುಡುಕೊಂಡು ಇದೀಗ ಕಳ್ಳರು ಅರೆಸ್ಟ್ ಆಗಿದ್ದಾರೆ. ತಮಿಳುನಾಡಿನ ಶಂಕರಾಪುರ ಕ್ಷೇತ್ರದ ಶಾಸಕ ಟಿ ಉದಯ್ ಸೂರ್ಯನ್ ಅವರ ಸಂಬಂಧಿಕರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಗೌತಮ್ ಶಾಸಕರ ಸಂಬಂಧಿ ಈ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದೀವಿ, ಈ ಒಂದು ಲ್ಯಾಪ್ಟಾಪ್ ಪ್ರಕರಣದಲ್ಲಿ ಶಾಸಕರ ಸಂಬಂಧಿಕರೇ ಈ ಒಂದು ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಫೈನಲಿ ನಮ್ಮ ಪೊಲೀಸರು ಯಾವುದಕ್ಕೂ ಕೂಡ ಹಿಂದೇಟ್ ಹಾಕಿಲ್ಲ. ಅವ್ರು ಬೆನ್ನತ್ತಿ ಈ ಒಂದು ಕೇಸನ್ನ ಸಾಲ್ವ್ ಮಾಡಿದ್ದಾರೆ, ಕಳ್ಳರನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ಈ ಒಂದು ಪ್ರಕರಣ ನೋಡಿದಾಗ ನಿನ್ನೆ ಈ ಒಂದು ಪ್ರಕರಣವನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪತ್ತೆ ಹಚ್ಚಿ ಕಮಿಷನರ್ ಅವರು ಈ ಒಂದು ಪ್ರಕರಣವನ್ನ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಆ ಒಂದು ನಂತರದಲ್ಲಿ ಗೊತ್ತಾದಂತ ಮಾಹಿತಿಗಳೇನಂತ ಹೇಳಿದ್ರೆ ನಿಜಕ್ಕೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಯ ಪೊಲೀಸರಿಗೆ ಚಾಲೆಂಜಿಂಗ್ ಆಗಿತ್ತು ಈ ಒಂದು ಗೌತಮ್ನ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬರೋದು ಅನ್ನುವಂಥದ್ದನ್ನ ಪೊಲೀಸರು ಎಳೆಯಾಗಿ ಹೇಳ್ತಾ ಇದ್ರು. ಅಂದ್ರೆ ಅಲ್ಲಿಯ ಶಾಸಕ ಏನಿದ್ದಾರೆ ಉದಯ್ ಸೂರ್ಯ, ಅಲ್ಲಿನ ಶಂಕರಾಪುರಂ ಕ್ಷೇತ್ರದ ಡಿಎಂಕೆ ಆಡಳಿತಾರೂಢದ ಶಾಸಕ, ಆತನ ಸಂಬಂಧಿ ಈತ ಅನ್ನುವಂಥದ್ದು ಕೂಡ ಗೊತ್ತಾಗಿರುತ್ತೆ. ಇವರು ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಈತನೇ ಮುಖ್ಯ ಕಿಂಗ್ ಪಿನ್ ರಾಜಾವರ ಏನಿದ್ದಾರೆ ಆತನ ಮೂಲಕ ಇಲ್ಲಿ ಬೆಂಗಳೂರಿನಲ್ಲಿ ಕಳ್ತನನ್ನ ಮಾಡಿಸುವಂಥದ್ದು, ಲ್ಯಾಪ್ಟಾಪ್ ಗಳನ್ನ ಕಳ್ತನ ಮಾಡ್ಕೊಂಡು ಕೊಟ್ಟ ಮೇಲೆ ಅಲ್ಲಿಂದ ಡಿಕೋಡ್ ಮಾಡಿ ಎಲ್ಲವೂ ಕೂಡ ಅಲ್ಲಿನ ಸ್ಟ್ರೀಟ್ ಬಜಾರ್ಗಳಲ್ಲಿ ಮಾರಾಟ ಮಾಡುವಂತ ಕೆಲಸವನ್ನ ಈತ ಮಾಡ್ತಿದ್ದ. ಈತ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆಗೆ ಟೆಕ್ಕಿ ಕೂಡ, ಡಾಟಾ ಅನಲಿಸ್ಟ್ ಕೂಡ ಆಗಿರ್ತಾನೆ. 4 ವರ್ಷ ದುಬೈಯಲ್ಲೂ ಕೂಡ ಕೆಲಸ ಮಾಡಿ ಬಂದಿರ್ತಾನೆ ಈತ ಗೌತಮ್ ಅಂತಕ್ಕಂಥವನು. ಈಕೆಯ ಈ ಕುಟುಂಬ ಒಂದು ಒಳ್ಳೆಯ ಸುಶಿಕ್ಷಿತವಾದಂತ ಕುಟುಂಬ ಅಂತಾನೆ ಹೇಳ್ಬೋದು. ತಾಯಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಕೂಡ ಆಗಿರ್ತಾರೆ, ಈತನಿಗೆ ಬಹಳ ಶಿಕ್ಷಣ ಕೊಡ್ತಿರ್ತಾರೆ. ಆದ್ರೆ ಈತ ಯಾಕೆ ಈ ಒಂದು ಕೆಲಸಕ್ಕೆ ಇಳಿದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಈತ ಬೆಂಗಳೂರಿನಲ್ಲಿ ಕಳ್ತನ ಮಾಡ್ಕೊಂಡ್ ಬಂದ ಲ್ಯಾಪ್ಟಾಪ್ ಗಳನ್ನ ಅನಾಮತ್ತಾಗಿ ಮಾರಾಟ ಮಾಡುವಂತದ್ದು ಎಲ್ಲವನ್ನೂ ಕೂಡ ಡಿಕೋಡ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಮಾಡ್ತಿದ್ದ. ಈ ಬೆನ್ನತ್ತಿದಂತ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಸವರಾಜ್ ಅಂಗಡಿ ಅವರ ಟೀಮ್ ಏನಿದೆ ಅವರು ಬಹಳ ಧೈರ್ಯವಾಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಳ್ಳಿದ ತಕ್ಷಣ ಅಲ್ಲಿನ ಡಿಎಂಕೆ ಕಾರ್ಯಕರ್ತರು ಏನಿದ್ದಾರೆ, ಉದಯಪುರ ಶಾಸಕರ ಬೆಂಬಲಿಗರು ಏನಿದ್ದಾರೆ, ಅವರು ಅಡ್ಡಿಪಡಿಸ್ತಾರೆ. 3 ಗಂಟೆಯಿಂದ ಸುಮಾರು 10 ಗಂಟೆವರೆಗೂ ಕೂಡ ಇವ್ರನ್ನ ಬೆಂಗಳೂರು ಪೊಲೀಸರನ್ನ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರನ್ನ ಆಚೆ ಬರೋದಕ್ಕೆ ಬಿಡೋದಿಲ್ಲ. ಅವರು ನೀವು ಅದೇ ಕರ್ಕೊಂಡು ಹೋಗ್ತೀರಾ ನೋಡ್ತೀವಿ ಅನ್ನುವಂಥದ್ದು. ಸ್ಥಳೀಯ ಪೊಲೀಸರು ಕೂಡ ಅಸಹಾಯಕರಾಗಿದ್ದಾಗ ತಕ್ಷಣವೇ ಬೆಂಗಳೂರು ಪೊಲೀಸರ ಹಿರಿಯ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ, ಹಿರಿಯ ಅಧಿಕಾರಿಗಳು ಅಲ್ಲಿನ ಹಿರಿಯ ಅಧಿಕಾರಿಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇಡೀ ಒಂದು ಪ್ರಕರಣದ ಈ ಎಂಟೈರ್ ಪ್ರಕರಣವನ್ನು ವಿವರಿಸಿ ಈತ ಹೇಗೆ ಇದರಲ್ಲಿ ಆರೋಪಿಯಾಗಿದ್ದಾನೆ, ಹೇಗೆ ಇದರ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ತೋರಿಸಿದ ನಂತರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಂಟ್ರಿ ಆದ್ಮೇಲೆ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಇನ್ನೂ ಕೂಡ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಒಂದು ತನಿಖೆಗೆ ನಡೆಸಬೇಕಾಗಿದೆ. ದುಬೈಯಲ್ಲಿ ಈ ತರ 4 ವರ್ಷ ಇದ್ದ, ದುಬೈಯಲ್ಲಿ ಏನಾದ್ರೂ ಈ ತರದ ಕೃತ್ಯಗಳು ನಡೆದಿದ್ದಾವ ಅನ್ನುವಂಥದ್ರ ಬಗ್ಗೆ ಕೂಡ ಚೆಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬೆಂಗಳೂರಿನ ಪೊಲೀಸರು. ಸೊ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಅಕ್ಷರಶಃ
ಅಲ್ಲಿ ಒಂದು ರೀತಿಯಲ್ಲಿ ಅವ್ರನ್ನ ನಾಕಾಬಂದಿ ಇಟ್ಕೊಂಡಿದ್ರು ಅನ್ನುವಂಥದ್ದು. ಅಂದ್ರೆ 3 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಇವ್ರನ್ನ ಹೊರಗಡೆ ಬರೋದಕ್ಕೆ ಬಿಡ್ಲಿಲ್ಲ. ಆದ್ರೂ ಎದೆಗುಂದದ ಪೊಲೀಸರು ಬಹಳ ತಮ್ಮ ಗಟ್ಟಿತನವನ್ನು ತೋರಿಸಿ ಅವನ್ನ ಕರ್ಕೊಂಡ್ಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ರೋಶ್ನಿ. ಎಸ್ ಸರ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.